ಜಲದಿಗೆರೆ ಮೈ ಮೇಲೆ ಕುಂತವಳೆ ಮಾಯ್ಕಾತಿ ಮಾಯಾದ ಜಲದಿಗೆರೆ. ಜಲಗೆರೆ ಶ್ರೀ ಜಲದಗೆರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿ 38ನೇ ವರ್ಷದ ಅದ್ಧೂರಿ ಉತ್ಸವಕ್ಕೆ ವಂದನೆಗಳು. ನನ್ನ ಹೆಸರು ರವಿಕುಮಾರ್ ಅಂತ, ಕಮಲಾನಗರ BJP ಮುಖಂಡರು. ಇವತ್ತು ಈ ಜನಸಂಖ್ಯೆ ನೋಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ. ವರ್ಷ ಇವರು ತುಂಬ ಅದ್ಧೂರಿಯಾಗಿ 35-40 ಸಾವಿರ ಜನಕ್ಕೆ ಅನುದಾನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ತಾಯಿ ಇವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಇನ್ನೂ ಶಕ್ತಿ ಕೊಟ್ಟು ಮುಂದಿನ ದಿನಗಳು ಇನ್ನೂ ಅದ್ಧೂರಿಯಾಗಿ ಈ ಕುರುಬಳ್ಳಿ ಹಬ್ಬನೇ ಅಂತ ನಮಗೆ ಅನಿಸ್ತೈತೆ. ಈ ಅದ್ಧೂರಿ ಉತ್ಸವನ ಮುಂದಿನ ವರ್ಷಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗಲಿ. ಇವ್ರ ಮೇಲೆ ಇನ್ನೂ ತಾಯಿ ಆಶೀರ್ವಾದ ಚೆನ್ನಾಗಿರಲಿ. ಇಲ್ಲಿ ಬಂದಿರೋರಿಗೂ ಆ ತಾಯಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ, ಈ ನಾಡಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಹಾರೈಸಲಿ ತಾಯಿ ಅಂತ ಕೇಳ್ಕೊತೀನಿ. ಇಂದು ನಮ್ಮ ಮಹಾಲಕ್ಷ್ಮೀಪುರಂ ಬಡಾವಣೆಯಲ್ಲಿ ಶ್ರೀ ಜಲದಗೆರೆ ಚಿಕ್ಕಮ್ಮ ದೊಡ್ಡಮ್ಮ ಟ್ರಸ್ಟ್ನ ವತಿಯಿಂದ ಇಂದು ಮತ್ತು ನಿನ್ನೆ ಕೂಡ ಇಲ್ಲಿ ವೇದಿಕೆ ಕಾರ್ಯಕ್ರಮ, ಮನೋರಂಜಕ ಕಾರ್ಯಕ್ರಮ ನಡೆದಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮದ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಬಟ್ ಈಗ ಕಾರಣಾಂತರಗಳಿಂದ ಭಾಗವಹಿಸಕ್ಕಾಗಲಿಲ್ಲ. ಈ ವರ್ಷ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಭಾಗಿಯಾಗಿ ಇವತ್ತು ಇಡೀ ದಿನ ಇಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮ ನಡೆಯಲಿದೆ. ಇದರ ಒಂದು ಭಾಗವಾಗಿ ನಾನು ಕೂಡ ದೇವಿಯ ಒಂದು ಆಶೀರ್ವಾದ ಪಡೆಯತಕ್ಕಂಥ ಒಂದು ಪುಣ್ಯ ಕೆಲಸವನ್ನು ಇವತ್ತು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸುಶೀಲಮ್ಮನವರ ಕುಟುಂಬದವರಿಗೂ ನನ್ನ ಅನಂತ ವಂದನೆಗಳು. ಜಯವಾಗಲಿ. ಇವತ್ತು ಜಲಗೇರಮ್ಮ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ 25 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಸುಶೀಲಮ್ಮ ಅವರು ಹಾಕ್ಕೊಟ್ಟಂಥ ಮೇಲ್ಪಂಕ್ತಿನ ಅವ್ರ ಮಕ್ಕಳಿಬ್ಬರೂ ಭಾರಿ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ. ನನಗನ್ಸುತ್ತೆ ಯಾವುದೇ ಊರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ವೆರೈಟಿಯಾಗಿ ಊಟ ಬಡಿಸೋವಂಥ ಕೆಲಸ ಎಲ್ಲೂ ಮಾಡಲ್ಲ. 4 ಥರ ಸ್ವೀಟು, 4 ಥರ ಪಲ್ಯ, ಈ ಥರ ಎಲ್ಲೂ ನಾನು ನೋಡಿಲ್ಲ. ಭಗವಂತ ಅವರಿಬ್ಬರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ. ಈ ರೀತಿ ಪ್ರತಿ ವರ್ಷ ಮಾಡ್ತಾ ಇರಲಿ. ನಮ್ಮ ದೇಶಕ್ಕೆ, ನಮ್ಮ ಬೆಂಗಳೂರಿಗೆ ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊತೀವಿ. ಕುರುಬಳ್ಳಿಯಲ್ಲಿ ಶಂಕರಮಠ ವಾರ್ಡಲ್ಲಿ ಕುರುಬಳ್ಳಿಯಲ್ಲಿ ಸುಶೀಲಮ್ಮ ಅಂತ ಒಬ್ಬ ತಾಯಿ ಈ ಸೇವೆಯನ್ನು ಮಾಡೋಕ್ಕೆ ಮುಂದೆ ಆದ ಮೊದಲು 28 ವರ್ಷ ಕಾಲದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮಕ್ಕಳು ಮಣಿಕಂಠ, ಇವರು ಭಾರತಿ ಅಂತ ಮಕ್ಕಳು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾವೆ. ತಾಯಿ ಏನು ಮಾಡಿಬಿಟ್ಟಿದ್ರು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 25-30 ಸಾವಿರ ಜನಕ್ಕೆ ಅನುದಾನವನ್ನು ಮಾಡೋಂಥದ್ದು ಸುಲಭ ಅಲ್ಲ. ಅಷ್ಟು ಭಾಳ ಶ್ರಮಪಟ್ಟು ಮಾಡಬೇಕು, ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾಯಿದ್ದಾರೆ. ಈ ಭಾಗದ ಜನನೂ ಅಷ್ಟೇ ಭಾಳಷ್ಟು ಜನ ಬಂದು ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ತಾಯಿ ದರ್ಶನ ಮಾಡಿ ಕೊಡ್ತಾಯಿದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ, ಇವ್ರಿಗೆ ಸ್ವಲ್ಪ ಮಾತು ಕಮ್ಮಿ ಆಗಲಿ ಅಂತ ಇವ್ರದ್ದು ನನ್ನ ಸಾಲಿನ ಗಡಿ ಚಂದ ಎಡೆಯೋರು
ಒಳಗಿಲ್ಲ ಮಾಯಾದ